ನಿಮ್ ಪುಣ್ಯ ನಿಮ್ಗೆ ಕನ್ನಡ ನಾಡು ಸಿಕ್ಕೈತೆ, ಕನ್ನಡಿಗರ ಮನಸ್ಸಿನಲ್ಲಿ ಇನ್ನೂ ಜಾಗ ಉಳ್ದೈತೆ. ನಿಮ್ಮಂತವ್ರು ಎಷ್ಟ್ ಬಂದ್ರು ನಮ್ ಗುಂಡಿಗೆ ಗಟ್ಗೆ ಐತೆ, ಇನ್ನೂ ಭಾಷೆ ನೆಟ್ಗೆ ಐತೆ. ಕೊಟ್ಟಿರೋ ಮರ್ಯಾದೆ ಉಳಿಸ್ಕೊಳ್ಳೋದೀಗ ನಿಮ್ ಕೈಯಲ್ಲೇ ಐತೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾವು ದೊಡ್ಡಬಳ್ಳಾಪುರ ಭಾಷೆಕಳ್ಳಿ ಬ್ಯಾಂಕ್ ಸರ್ಕಲ್ ಅಲ್ಲಿ ಇದ್ದೀವಿ. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ, ಪೂರ್ತಿ ಎಲ್ಲ ನಮ್ಮ ಕರ್ನಾಟಕ ಸ್ನೇಹಿತರೆ. ಆದ್ರೆ ಇಲ್ಲಿರೋರೆಲ್ಲ ಒರಿಸ್ಸಾ, ಉತ್ತರ ಪ್ರದೇಶ, ಆಮೇಲೆ ಎಲ್ಲೆಲ್ಲಿಂದನೋ ಬಂದವರ ಸ್ನೇಹಿತರೆ. ಅವ್ರಿಗೆ ಕನ್ನಡ ಅಂತೂ ಚೂರು ಬರಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಾವೇನು ಮಾತಾಡಕ್ ಹೋದ್ರು ಕ್ಯಾ ಅಂತ ಅವ್ರೆ. ಮುಂದಿನ ದಿನಗಳಲ್ಲಿ ನಾವು ಕ್ಯಾ 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 ಅನ್ಬೇಕಾಗ್ತೈತೆ ಸ್ನೇಹಿತರೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ರಿ ಸ್ನೇಹಿತರೆ. ಸುಮಾರು ಜನಕ್ಕೆ ನಮ್ಮ ಕರ್ನಾಟಕ ಜನಕ್ಕೆ ಯಾರಿಗೂ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಇವರಿಂದ ಅಂತ ನಾನು ಹೇಳಕ್ ಹೋಗಲ್ಲ, ಅದು ನೀವೇ ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ. ದಯವಿಟ್ಟು ಆದಷ್ಟು ಬೇಕಾ ಇವ್ರಿಗೆಲ್ಲ ಕನ್ನಡ ಬರಲಿ, ಕನ್ನಡ ಕಲೀಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮುಂದಕ್ಕೇನೋ ಗೊತ್ತಿಲ್ಲ ಸ್ನೇಹಿತರೆ, ನಾವು ಕ್ಯಾ ಕ್ಯಾ ಅನ್ಬೋದು. ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಒಂದು ಸ್ವಲ್ಪ ಈ ವಿಡಿಯೋನ ವಾಚ್ ಮಾಡ್ತೀವಿ. ನಿಮ್ದು ಯಾವ ಊರು? नाम मिथिलेश ಯಾವ ಊರು? गाँव गाँव बोलो गाँव बिहार ಕನ್ನಡ ನೈ हिंदी ಕರ್ಮ ಹೋಗಿ. ಯಾವ ಊರು ಭಯ? ಯಾವ ಊರು? कन्नड़ा नहीं बुझाता। ಎಷ್ಟು ವರ್ಷ ಆಯ್ತು ನಮ್ಮ ಕರ್ನಾಟಕಕ್ಕೆ ಬಂದು? हिंदी ಕನ್ನಡ ನೈ ಎಷ್ಟು ವರ್ಷ ಆಯ್ತು ಬಂದು? ಎಷ್ಟು ವರ್ಷ ಆಯ್ತು? ನಿನ್ನ ಹೆಸರೇನು? ಎಲ್ಲಿ ಕೆಲಸ ಮಾಡ್ತೀಯ? कन्नड़ा नहीं मालूम है ಅಲ್ಲ ಎಷ್ಟು ವರ್ಷ ಆಯ್ತು? इधर 2 साल हो गया। ಇನ್ನ ಕನ್ನಡ ಕಲ್ತಿಲ್ಲ. ಹೋಗು ಬಾ, ಊಟ ಆಯ್ತು, ಏನೂ ಕಲ್ತಿಲ್ಲ. ಹಾಯ್ ಕಲಿಬೇಕ್ರಪ್ಪ ಕನ್ನಡ ದೇವರು. ಇನ್ನ ಒಪ್ಪೆ ಇಲ್ಲೆಲ್ಲ ಸ್ನೇಹಿತರೆ, ಈ ದಿನ ನಾವು ಮಿನಿ ಒರಿಸ್ಸಾ ಅನ್ನೋ ಹೆಸರುವಾಸಿಯಾಗಿರೋ ಭಾಷೆಕಳ್ಳಿ ಆಮೇಲೆ ಬ್ಯಾಂಕ್ ಸರ್ಕಲ್ ಹತ್ರ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲೆಲ್ಲ ಪೂರ್ತಿ ಬಿಹಾರಿ, ಉತ್ತರ ಪ್ರದೇಶ, ಒರಿಸ್ಸಾಯಿಂದ ಇಲ್ಲಿ ಇವರೇ ನಮ್ಮ ಕರ್ನಾಟಕದವ್ರು. ನೋಡಿ ತುಂಬ ವರ್ಷಗಳಾಗೋಯ್ತು ಇವ್ರು ಬಂದಾಗಿಂದ. ಇಲ್ಲಿ ಭಾನುವಾರ ಆಮೇಲೆ ಸೋಮವಾರ ಯಾವಾಗ ಎನಿ ಟೈಮ್ 24 ಅವರ್ಸ್ ಇವರೇ ಇರ್ತಾರೆ. ನಮ್ಮ ಕನ್ನಡದವರು ನಮಗೆ ಕಾಣಿಸ್ತಾನೆ ಇಲ್ಲ. ಹಂಗೆ ಮಾತಾಡ್ಸೋಣ ಬರ್ರಿ, ಯಾರಿಗಾನ ಕನ್ನಡ ಬರ್ತೈತೇನೋ. ಆಯ್ ಬೈ, ಯಾವ ಊರಣ್ಣ? ಯಾವ ಊರು? ಯುವರ್ ಪ್ಲೇಸ್? कर्नाटक नहीं है हिंदी हिंदी ಕನ್ನಡ ಮಾತಾಡಿ ಕಲ್ತ್ಕೊಳ್ರಿ. ಕನ್ನಡ ಮಾತಾಡಲ್ವಾ? ಅಲ್ಲಪ್ಪ, ಕನ್ನಡ ಮಾತಾಡಲ್ವಾ? ನೀನು ಕರ್ನಾಟಕದಲ್ಲಿ ಇದೀಯಾ, ಕನ್ನಡ ಮಾತಾಡಲ್ವಾ? ಭಯ್ಯ ಕನ್ನಡ ಮಾತಾಡಲ್ವಾ? कर्नाटक नहीं आता हिंदी में बोलिए ना। ಅಲ್ಲಪ್ಪ, ಕಲಿಯಕ್ಕಾಗಲ್ವಾ? ಕಲಿಯಲ್ವಾ? ಕಲಿತೀಯಾ ಇಲ್ಲ ಮಾತಾಡೋದೇ ಇಲ್ವಾ? ಇಲ್ಲ ಇಲ್ಲ ಕನ್ನಡ ಮಾತಾಡಲ್ವಾ? ನೋಡಿ ಸ್ನೇಹಿತರೆ, ಕಲ್ತ್ಕೊಳ್ರಿ ಅಂದ್ರು ಇಲ್ಲ ನಾನು ಕಲಿಯಲ್ಲ ಅಂತಾರೆ. ಎಂಥ ಜನನಪ್ಪ ಅಂದರೆ, ನಾವಿವಾಗ ಇವ್ರಿಗೆ ಇರಕ್ಕೆ ನೆಲೆ ಕೊಟ್ಟು, ಊಟ ಕೊಟ್ಟು, ಎಲ್ಲ ಕೊಟ್ಟು. ಭಯ ಯಾವೂರು? हाँ, ಯುವರ್ ನೇಮ್? रंजीत कुमार। ರಂಜಿತ್ ಕುಮಾರ್. ಕನ್ನಡ ಬೋಲ್, ಕನ್ನಡ ಬತ್ತೈತಾ? कन्नड़ा नहीं आता। ಯಾಕೆ? हिंदी आता है। ಯಾಕೆ ಕನ್ನಡ ಕಲಿಯಲ್ವಾ? हाँ, ಕನ್ನಡ ಕಲಿತೀಯಾ? कन्नड़ा नहीं आता, नहीं आता है। ಅಲ್ರೋ, ಕನ್ನಡ ಕಲಿಯಲ್ವಾ ಅಂತ ಕೇಳ್ತಾ ಇದ್ದೀನಿ. ಇವಾಗ ನೀನು ಕರ್ನಾಟಕದಲ್ಲಿ ಇದೆಯಾ ತಾನೆ? हाँ, ಕನ್ನಡ ಬರಲ್ವಾ? ಹೋಗು ಬಾ, ಊಟ ಆಯ್ತಾ, ಅವೇನು ಏನು ಬರಲ್ವಾ? ಎಷ್ಟು ವರ್ಷ ಆಯ್ತು ಬಂದು? हाँ, ಎಷ್ಟು ವರ್ಷ ಆಯ್ತು? स्टोर ಎಷ್ಟು ವರ್ಷ ಆಯ್ತು ಬಂದು? हम लोग को समझ में नहीं है। ನಿಮ್ಮಿಂದ ನಮಗೆ ತಲೆ ಕೆಟ್ಟೋದೈತಲ್ಲಪ್ಪ. ಆಯ್ತಾ ಏನೋಣ ರೆಸ್ಪಾನ್ಸು? ಅಣ್ಣನ ಮಾತಾಡ್ಸೋಣಪ್ಪ. ಅಣ್ಣ ನಮಸ್ತೆ. ಎಷ್ಟು ವರ್ಷದಿಂದ ಇದ್ದೀರಾ ನೀವು ಭಾಷೆ ಬ್ಯಾಂಕ್ ಸರ್ಕಲಲ್ಲಿ?
ಇಲ್ಲಿ ನಾವು 6 ವರ್ಷದಿಂದ ಇದ್ದೀವಿ. 6 ವರ್ಷದಿಂದ ಇದ್ದೀರಾ? 6 ವರ್ಷದಿಂದ. ಎಷ್ಟು ವರ್ಷದಿಂದ ಈ ಬಿಹಾರೀಸು ಆಮೇಲೆ ಒರಿಸ್ಸಾ ಇವರೆಲ್ಲ ಬಂದು ಎಷ್ಟು ಉತ್ತರ ಪ್ರದೇಶದಿಂದ ಬಂದವರಲ್ಲ, ಎಷ್ಟು ವರ್ಷದಿಂದ ಅವರಿಲ್ಲ? ಇವರು 10 ವರ್ಷದಿಂದ ಇದ್ದಾರೆ. 10 ವರ್ಷದಿಂದ ಇದ್ದಾರೆ. 10 ವರ್ಷದಿಂದ. ಮತ್ತೆ ಯಾರಿಗೂ ಕನ್ನಡನೇ ಬರ್ತಾ ಇಲ್ಲ. ಇವಾಗ ನಾನೇನು ಗೊತ್ತಾ ಹೇಳ್ತಾ ಇರೋದು, ಮುಂದಿನ ದಿನಗಳಲ್ಲಿ ನಾವು ಬಾಶೆಟ್ಟಹಳ್ಳಿ ಇಲ್ಲಿ ಎಲ್ಲೆಲ್ಲ ದೊಡ್ಡಬಳ್ಳಾಪುರ ಬಂದಾಗ ಯಾರನ್ನ ಕ್ಯಾ ಅನ್ಬೇಕಾತೈತೆ. ಅಲ್ಲ, ನಾ ಕನ್ನಡ ಕಲಿಬೇಕಲ್ಲ. ಮತ್ತೆ ಅವರು ಕೇಳಿದ್ರೆ ಏನು ಕಲಿಯೋದೇ ಇಲ್ಲ ಅಂತ. ಕನ್ನಡ ಕಲಿಯೋದೇ ಇಲ್ಲ ಅವ್ರು, ಬರೀ ಅದೇ ಹಿಂದಿನೇ ಮಾತಾಡ್ತಾ ಇದ್ದಾರೆ. ಆದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಕಷ್ಟನೇ ಒಟ್ಟಿನಲ್ಲಿ. ಹಾಂ, ಸರಿನಾ? ಥ್ಯಾಂಕ್ಸ್ ಅಣ್ಣ. ಯಾವೂರು? ಯಾವೂರಣ್ಣ? ಹಿಂದಿ ಬೋಲ್ತಾ. ಹಿಂದಿ? ಕನ್ನಡ ಬೋಲ್. ನೈ ಅಂತ. ಯಾಕೆ ಬರಲ್ಲ? ಕನ್ನಡ ಕಲಿಬೇಕು ತಾನೆ? ಕನ್ನಡ ನೈ ಆತ ಭಯ್ಯ. ಕನ್ನಡ ನೈ ಆಯ್ತಾ ಭಯ್ಯ, ಓಕೆನಪ್ಪ. ನೀವು ಕನ್ನಡ ಕಲಿಬೇಕಲ್ವಾ? ಇವಾಗ ಕರ್ನಾಟಕಕ್ಕೆ ಬಂದಿದ್ದೀರಾ, ಕನ್ನಡ ಕಲಿಬೇಕು. ಇಲ್ಲೇ ತಿಂತಾ ಇದ್ದೀರಾ, ಇಲ್ಲೇ ಮಲ್ಕೊಂತ ಇದ್ದೀರಾ, ಎಲ್ಲ ಇಲ್ಲೇ ಆಗ್ಬೇಕಾದ್ರೆ ನೀವು ಕನ್ನಡನ ಕಲಿಬೇಕಲ್ವಾ? ಅಲ್ವಾ? ಹಾಂ, ನಮ್ಮ ತಾಯೇನೇ ನನಗೆ ಹಿಂದಿ ಬರಲ್ರೋ, ಕನ್ನಡ ಬಿಟ್ರೆ ಇನ್ನೇನೂ ಬರಲ್ರೋ ನನಗೆ. ಎಷ್ಟು ಜನ ಇರೋದು ನೀವು ಟೋಟಲ್ಲು? ನೀವು ಪೀಪಲ್ಸ್. ನಮ್ಮ ತಾಯಿ ಇಂಗ್ಲೀಷು ಬರಲ್ಲ ನನಗೇನು, ಹಿಂದಿನೂ ಬರಲ್ಲ. ಇಂಗ್ಲಿಷ್ ಅಂತ ಹಿಂದಿ. ಹಾಂ, ಕನ್ನಡ ಅಚ್ಚಾ ಅಚ್ಚಾ. ಇಂಗ್ಲೀಷ್ ಅಚ್ಚಾ. ಇಂಗ್ಲೀಷ್ ಕನ್ನಡ ಬರಲ್ಲ ನಿಮ್ಗೆ ಯಾರಿಗೂ? ಸರಿನಪ್ಪ, ಕರ್ಮ. ಬಾ, ನಮ್ಮ ಹುಡುಗ ನೋಡ್ತಾ ಅವನು ಮಾತಾಡ್ಸಣ. ಅಣ್ಣ, ಎಷ್ಟು ವರ್ಷದಿಂದ? ಇವ್ರು ನಾನು ಅವ್ರ ಫ್ರೆಂಡು. ಹೌದಾ? ಅವ್ರದ್ದು. ಅಣ್ಣ, ಎಷ್ಟು ವರ್ಷದಿಂದ ಅಂಗಡಿ ಹಾಕಿದ್ಯಾ? ನಾನು ಒಂದು ಆ ಕಡೆ ವಿಡಿಯೋ ಅಲ್ಲಿದೆ ನೋಡು. 10 ವರ್ಷದಿಂದ. 10 ವರ್ಷದಿಂದ. ಇಲ್ಲ, ಎಷ್ಟು ವರ್ಷದಿಂದ ಒರಿಸ್ಸಾದವರೆಲ್ಲ ಬಂದವ್ರೆ? ಒಂದು 3 ವರ್ಷದಿಂದ ಜಾಸ್ತಿ ಇದ್ದಾರೆ. 3 ವರ್ಷದಿಂದ ಜಾಸ್ತಿ ಆಗಿದ್ದಾರೆ. ಮಾತಾಡ್ತಾರ ಅವರು ಕನ್ನಡ? ಒಬ್ಬೊಬ್ರು ಮಾತಾಡ್ತಾರೆ, ಒಬ್ಬೊಬ್ರು ಮಾತಾಡಲ್ಲ. ಎಷ್ಟು ಜನ ಇವಾಗ 100ಕ್ಕೆ ಎಷ್ಟು ಪರ್ಸೆಂಟ್? 100ಕ್ಕೆ 5% ಮಾತಾಡಲ್ಲ. ಹೌದಾ? ವರ್ಷಗಳಿಂದ ಬಂದು ಮಾತಾಡಲ್ಲ. ಹೌದಾ? ಯಾಕೆ ಹಿಂಗಾಗಿದೆ ನಮ್ಮ ಕರ್ನಾಟಕ? ಎಲ್ಲರಿಗೂ ವೆಲ್ಕಮ್ ಮಾಡ್ತೀವಿ, ಅದೇನ ತಪ್ಪು ಅಂತನಾ? ಇಲ್ಲ ನಿಮಗೆ ಅವ್ರು ಬಂದಿರೋದ್ರಿಂದ ನಿಮಗೆ ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾ ಕೆಟ್ಟದಾ? ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಕೆಟ್ಟದ್ದು. ಮುಂದಕ್ಕೆ ಏನಾಗ್ಬೋದು? ಮುಂದಕ್ಕೆ ಡೇಂಜರೇ. ಅದೇ ಏನಾಗ್ಬೋದು? ಏನಾಗುತ್ತೆ ಅಂದರೆ ನಿರುದ್ಯೋಗ ಸಮಸ್ಯೆ ಆಗುತ್ತೆ ನಮ್ಮ ಕರ್ನಾಟಕ. ಅಲ್ಲ, ನಮ್ಮಂಥವರು ಈ ಪರಿಸ್ಥಿತಿ ನೋಡಿ ಸ್ನೇಹಿತರೆ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಇಲ್ಲ ಅಂದಿರೋದು ಕಾರಣದಿಂದ ಎಲ್ಲ ಒರಿಸ್ಸಾದವರು UP ಉತ್ತರ ಪ್ರದೇಶ ಅಲ್ಲಿ ಇಲ್ಲಿ ಬಂದು ಸೇರ್ಕೊಳೋದ್ರಿಂದ ಇವನು ಇಲ್ಲಿ ಗಾಡಿಯಲ್ಲಿ ಈರುಳ್ಳಿ ಮಾಡ್ತಾವನೆ. ನಮ್ಮ ಹುಡುಗನ ಅನ್ಕಿದ ನೋಡ್ಕೊಳ್ರಿ. ಇಂಥ ಪರಿಸ್ಥಿತಿ ಪ್ರತಿಯೊಬ್ಬರ ಕನ್ನಡಿಗನಿಗೂ ಬಂದೇ ಬರ್ತೈತಿ, ಇವತ್ತಲ್ಲ ನಾಳೆ. ಎಚ್ಚರಿಕೆಯಿಂದ ಇರ್ರಿ.